ನೀಲ್ ಕುಮಾರ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಹಾ ಮೇಡಮ್ ಆರಾಮಿದ್ದೀನಿ. ಹಾ ಸರ್, ಹೇಳಿ. ಈಗ ನಿಮ್ಮ ಹತ್ರ ಅದೇ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಮೇಡಮ್. ಹೇಗಿದ್ದೀರಾ ಸರ್ ಇವಾಗ? ಮೇಡಮ್ ಪರವಾಗಿಲ್ಲ ಅಂದ್ರೆ ಇದು ನೈಟು ಯೂರಿನೇಷನ್ಗೆ 6-7 ಸತಿ ಹೇಳೋದು ಕಡಿಮೆನೇ ಆಗಿಲ್ಲ ಮೇಡಮ್. ಸ್ವಲ್ಪ ಜೋರ ಆಮೇಲೆ ಮಾತಾಡ್ತೀರಾ, ಕೇಳಿಸ್ತಿಲ್ಲ. ಯೂರಿನ್ ನೈಟು 6-7 ಸತಿ ಎದ್ದೇಳ್ಬೇಕಾತ್ ಮೇಡಮ್. ಓಕೆ. ಹಾ ಹಾ ಹಾ. ಆಮೇಲೆ ಯೂರಿನ್ ಅಲ್ಲಿ ನೊರೆ ಹೋಗ್ತಾ ಇದೆ ಮೇಡಮ್, ಅದು ಇನ್ನೂ ಕಂಟ್ರೋಲಿಗೆ ಬಂದೇ ಇಲ್ಲ. ಹೌದಾ? ಇವಾಗ ಅಂದ್ರೆ ಈಗ ನಾನು ಹತ್ರ ಥೆರಪಿ ತಗೊಳಕ್ಕಿಂತ ಮುಂಚೆ ಏನ್ ಸಿಂಪ್ಟಮ್ ಇತ್ತು? ಏನೇನ್ ಚೇಂಜಸ್ ಆಗಿದೆ ಸರ್ ಅವಾಗ ತಗೊಂಡ್ಮೇಲೆ? ಈಗ ಮೇಡಮ್ ಮುಂಚೆ ಅಂದ್ರೆ ಅದೇ ಇದಕ್ಕೇನೆ ಟ್ರೀಟ್ಮೆಂಟ್ ಶುರು ಮಾಡಿದ್ ಮೇಡಮ್ ನಾನು. ಹ್ಮ್. ಈಗ ಬಿ ಪಿನೂ ಇದೆ, ಶುಗರು ಇದೆ. ಓ ಹಾ, ಆ, ಓಕೆ. ಈಗ ಸ್ವಲ್ಪ ಪರವಾಗಿಲ್ಲ ಮೇಡಮ್, ಯಾವುದು ಶುಗರು ಬಿ ಪಿ ಕಂಟ್ರೋಲಲ್ಲಿ ಇದೆ. ಆದ್ರೆ ಯೂರಿನ್ ಅಲ್ಲಿ ನೊರೆ ಹೋಗೋದು ಕಡಿಮೆ ಆಗಿಲ್ಲ ಮೇಡಮ್. ಶುಗರ್ ಬಿ ಪಿ ಕಂಟ್ರೋಲ್ ಬಂದಿದೆಯಾ ಥೆರಪಿ ತಗೊಂಡ್ಮೇಲೆ? ಹಾ ಬಂದಿದೆ ಮೇಡಮ್. ಹ್ಮ್. ಅಂದ್ರೆ ಇಲ್ಲಿ ನಿಮ್ಗೆ ಬಿ ಪಿ ಬಂದಿರೋದು ಎಕ್ಸೆಸ್ ಹೀಟ್ ಇಂದ ಬಂದಿರುತ್ತೆ, ಶುಗರ್ ಬಂದಿರೋದು ಕೋಲ್ಡ್ ಇಂದ ಬಂದಿರುತ್ತೆ. 90% ಈ ರೀತಿನೇ ನಾವು ಕನ್ಸಿಡರ್ ಮಾಡ್ತೀವಿ. ಬಿ ಪಿ ಎಕ್ಸೆಸ್ ಹೀಟ್ ಹ್ಮ್ ಇಂದ ಬಂದಿರುತ್ತೆ, ಲಿವರ್ ಮತ್ತೆ ಸ್ಟಮಕ್ ಅಲ್ಲಿ ಕಿಡ್ನಿ ಹೀಟ್ ಆಗಿರೋದ್ರಿಂದ ಬಿ ಪಿ ಬಂದಿರುತ್ತೆ. ಶುಗರ್ ಅಲ್ಲಿ ಹ್ಮ್ ಶುಗರ್ ಬಂದಿರೋದು ಸ್ಟಮಕ್ ಸ್ಪ್ಲೀನ್ ಮತ್ತೆ ಕಿಡ್ನಿ ಕೋಲ್ಡ್ನೆಸ್ ಇಂದ ಬಂದಿರುತ್ತೆ. ಇಲ್ಲಿ ನಿಮ್ಗೆ ಅಂದ್ರೆ ಈಸಿಯಾಗಿ ಗೊತ್ತಾಗ್ತಿರೋದು, ಕಿಡ್ನಿಯಲ್ಲಿ ಹೆಚ್ಚಿಗೆ ಕೋಲ್ಡ್ನೆಸ್ ಇರೋದ್ರಿಂದ ನೀವು ನೈಟ್ ಯೂರಿನೇಷನ್ಗೆ 7 to 8 ಟೈಮ್ಸ್ ಹೋಗ್ತಾ ಇದೀನಿ ಅಂದ್ರೆ ಕೋಲ್ಡ್ನೆಸ್ ಹ್ಮ್ ಜಾಸ್ತಿ ಇದೆ ನಿಮ್ದ್ರಲ್ಲಿ, ಹೆಲ್ತ್ ಅಲ್ಲಿ. ಕಿಡ್ನಿಯಲ್ಲಿ ಜಾಸ್ತಿ ಹ್ಮ್ ಕೋಲ್ಡ್ನೆಸ್ ಇರೋದ್ರಿಂದ ಕಾಲ್ ಸ್ವೆಲ್ಲಿಂಗ್ ಬರೋದು, ಪದೇ ಪದೇ ಯೂರಿನೇಷನ್ಗೆ ಹೋಗೋದು, ಇದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಇಲ್ಲಿ ನಾನು ಹೇಳಿದ ಹ್ಮ್ ಪ್ರೋಟೋಕಾಲ್ಸ್ನೆಲ್ಲ ಕಂಟಿನ್ಯೂ ಮಾಡಿ ಸರ್. ಯಾಕಂದ್ರೆ ನೋಡಿ, ಇವಾಗ ಹ್ಮ್ ನಿಮ್ಗಲ್ಲಿ ಕಿಡ್ನಿ ಕೋಲ್ಡ್ ಆಗಿದೆ ಅಂತಂದ್ರೆ ಅಲ್ಲಿ ಬರೀ ಕಿಡ್ನಿ ಮಾತ್ರ ಪ್ರಾಬ್ಲಮ್ ಆಗಿರಲ್ಲ, ಅದ್ರ ರಿಲೇಟೆಡ್ ಆರ್ಗನ್ಗಳೆಲ್ಲ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅಲ್ಲಿ ಲಿವರ್ ಮತ್ತೆ ಗಾಲ್ ಬ್ಲಾಡರ್ಲ್ಲೂ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ. ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಕೋಲ್ಡ್ನೆಸ್ ಹೆಚ್ಚಿಗೆ ಆಗಿದ್ರೆ ಅಲ್ಲಿ ಫ್ಯಾಟಿ ಲಿವರ್ ಆಗಿರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ. ಆಮೇಲೆ ಲಿವರ್ ಇಂದ ಹಾರ್ಟಿಗೆ ಎನರ್ಜಿ ಹೋಗ್ತಾ ಇರಲ್ಲ, ಜೊತೆಗೆ ಹಾರ್ಟ್ ಬ್ಲಾಕೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ನಿಮ್ಗೆ. ಈ ಒಂದು ಸಿಂಪ್ಟಮ್ ಇಂದ ನೋಡಿ ಎಲ್ಲಾ ಆರ್ಗನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗಿರುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ನೀವು 1 ವಾರ ಬಂದಾಗ ಸಡನ್ ಆಗಿ ನಿಮ್ಗೆ ನಾವು ಫಸ್ಟ್ ಕಿಡ್ನಿನೇ ಟ್ರೀಟ್ ಮಾಡ್ತೀವಿ. ಬಟ್ ಕಿಡ್ನಿಯಲ್ಲಿ ತುಂಬಾ ಕೋಲ್ಡ್ನೆಸ್ ಇದ್ದಾಗ ಕಿಡ್ನಿ ಬೇಗ ಅದನ್ನ ನಾವು ಕೊಟ್ಟಿರೋ ಪಾಯಿಂಟ್ ನ ಬೇಗ ರಿಸೀವ್ ಮಾಡ್ಕೊಳಲ್ಲ. ಯಾಕಂದ್ರೆ ಬೇರೆ ಬೇರೆ ಆರ್ಗನ್ಗಳಲ್ಲೂ ಕೋಲ್ಡ್ನೆಸ್ ಆಗ್ಬಿಟ್ಟಿರುತ್ತೆ. ಒಂದ್ ಆರ್ಗನ್ ಅಲ್ಲಿ ಕೋಲ್ಡ್ ನಾವು ರಿಮೂವ್ ಮಾಡಿದೀವಿ ಅಂದ್ರೆ ಆ ಕೋಲ್ಡ್ನೆಸ್ ಇನ್ನೊಂದು ಆರ್ಗನಿಗೆ ಕಳ್ಸಿರ್ತೀವಿ. ಸೊ ನೆಕ್ಸ್ಟ್ ವೀಕ್ ಥೆರಪಿ ತಗೊಂಡಾಗ ಇನ್ನೊಂದು ಆರ್ಗನ್ ಇರೋ ಕೋಲ್ಡ್ ನ ಇನ್ನೊಂದು ಆರ್ಗನಿಗೆ ಕಳಿಸ್ತೀವಿ. ಈ ರೀತಿ ಸೈಕಲ್ ಇದು, ಕಂಟ್ರೋಲಿಂಗ್ ಸೈಕಲ್. ಅಂದ್ರೆ 5 ಎಲಿಮೆಂಟ್ಸ್ ಬೇಸ್ ಮೇಲೆ ನಮ್ ಥೆರಪಿ ಇರೋದು. ಇವಾಗ ನಾನು ಕಿಡ್ನಿನ ಟ್ರೀಟ್ ಮಾಡ್ತೀನಿ ಅಂತಂದಾಗ 1 ವೀಕ್ ನಿಮ್ಗೆ ಟ್ರೀಟ್ ಮಾಡಿದಾಗ ಜಸ್ಟ್ 1% ಕ್ಯೂರ್ ಆಗ್ಬೋದು. ನೆಕ್ಸ್ಟ್ ವೀಕ್ ಇನ್ನೊಂದು ಆರ್ಗನ್ ಟ್ರೀಟ್ ಮಾಡ್ತೀನಿ, ಆವಾಗ ನಿಮ್ಗೆ ಒಂದು 10% ಕ್ಯೂರ್ ಆಗ್ಬೋದು. ಈ ರೀತಿ ನಿಮ್ಗೆ 5 ರಿಂದ 6 ವಾರ ಥೆರಪಿ ತಗೊಂಡಾಗ ಎಲ್ಲಾ ಆರ್ಗನ್ ನಲ್ಲಿರೋ ಕೋಲ್ಡ್ನೆಸ್ ನ ರಿಮೂವ್ ಮಾಡಿದಾಗ 100% ರೆಡಿ ಆಗ್ತೀರಿ. ಸರಿ ಮೇಡಮ್. ಅಂದ್ರೆ ಇಲ್ಲಿ ನೋಡಿ, ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ಲಿವರ್ನು ಟ್ರೀಟ್ ಮಾಡಬೇಕು, ಜೊತೆಗೆ ಹಾರ್ಟ್ನು ಟ್ರೀಟ್ ಮಾಡಬೇಕು, ಸ್ಟಮಕ್ ಸ್ಪ್ಲಿನ್ ಟ್ರೀಟ್ ಮಾಡಬೇಕು. ಯಾಕಂದ್ರೆ ಸ್ಟಮಕ್ ಸ್ಪ್ಲಿನ್ ಟ್ರೀಟ್ ಮಾಡಿದ್ರೆ ಅಂದ್ರೆ ಅಲ್ಲಿ ನೆಕ್ಸ್ಟ್ ನಿಮ್ಗೆ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಆಲ್ರೆಡಿ ನಿಮ್ಗೆ ಶುಗರ್ ಇದೆ. ನಿಮ್ಗೆ ಓಕೆ ಸ್ಟಮಕ್ ಸ್ಪ್ಲಿನ್ ಟ್ರೀಟ್ ಮಾಡಿದಾಗ ಅಲ್ಲಿ ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ಕೂಡ ಟ್ರೀಟ್ ಮಾಡಬೇಕು. ಯಾಕಂದ್ರೆ ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ದ ಮದರ್ ಆರ್ಗನ್, ಸ್ಟಮಕ್ ಸ್ಪ್ಲೀನ್. ಅಂದ್ರೆ ಒಂದಕ್ಕೊಂದು ಆರ್ಗನ್ ಒಂದಕ್ಕೊಂದೊಂದು ರಿಲೇಟೆಡ್ ಇರುತ್ತೆ ಸರ್. ಇವಾಗ ತಾಯಿನ ಟ್ರೀಟ್ ಮಾಡಿದ್ರೆ ಮಕ್ಕಳನ್ನ ಟ್ರೀಟ್ ಮಾಡ್ಬೇಕು, ಆ ರೀತಿ. ತಾಯಿ ಸ್ಟ್ರಾಂಗ್ ಇದ್ರೆ ಮಕ್ಕಳು ಸ್ಟ್ರಾಂಗ್ ಆಗಿರ್ತಾರೆ. ಮಕ್ಳು ಯಾವಾಗ ಹ್ಮ್ ವೀಕ್ ಆಗ್ತಾರೆ, ತಾಯಿನೂ ಕೂಡ ವೀಕ್ ಆಗ್ತಾರೆ. ಹಾಗೆ ಒಂದು ಆರ್ಗನ್ ನ ಟ್ರೀಟ್ ಮಾಡ್ಬಿಟ್ರೆ ಇಲ್ಲಿ ನಿಮ್ಗೆ ಇದಾಗಲ್ಲ, ಎಲ್ಲಾ ಆರ್ಗನ್ಸ್ನು ಟ್ರೀಟ್ ಮಾಡ್ಬೇಕು. ಸ್ವಲ್ಪ ಟೈಮ್ ಕೊಡಿ ಸರ್, ಕ್ಯೂರ್ ಆಗ್ತೀರಾ, ರೆಡಿ ಆಗುತ್ತೆ.